ಭದ್ರಾವತಿ ತಾಲೂಕು ಬೆಳ್ಳಿಗೆರೆ ಗ್ರಾಮದ ನಿವಾಸಿಗಳು ನಾವು ಜಗದೀಶ್ ಅಂತೇಳಿ. ಅಲ್ಲಿ ಬಂಡಿಗುಡ್ಡ ಅಂತ ಒಂದು ಗ್ರಾಮ ಇದೆ, ಬೆಳ್ಳಿಗೆರೆ ಹತ್ರ ಬಂಡಿಗುಡ್ಡ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಿನ್ನೆ ಸಂಜೆ ಸುಮಾರು ಒಂದು 7:30ರಿಂದ 8 ಗಂಟೆ ಸಮಯದಲ್ಲಿ ಕಾಡಾನೆ ಬಂದು ಒಬ್ಬರು ವಾಚರ್ ಅಂದರೆ ಅವರು VSL ಸೆಕ್ಯೂರಿಟಿ ಗಾರ್ಡ್ ಅವರು ಡ್ಯೂಟಿ ಮುಗಿಸ್ಕೊಂಡು ಮನೆ ಬರೋ ಟೈಮಲ್ಲಿ ಡ್ಯೂಟಿ ಮುಗ್ದಿಲ್ಲ, ಮನೆಗೇನೋ ಊಟ ಮಾಡ್ಕೊಂಡು ಬರಬೇಕು ಅಂತೇಳಿ ಸುಮಾರು ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಹೋದರು. ಬರೋ ಟೈಮಲ್ಲಿ ಆನೆ ಅಲ್ಲೆಲ್ಲೋ ಪಕ್ಕದಲ್ಲಿ ಕತ್ತಲಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಅದು ನಿಂತ್ಕೊಂಡಿದೆ, ಇವರು ನೋಡಿಲ್ಲ. ಆಮೇಲೆ ಇವರು ನೋಡಿದ್ದಾರೆ, ಅಷ್ಟು ತಕ್ಷಣ ಇವರು ಭಾಳ ದೂರ ಓಡೋಗಿ ಅವರು ಭಾಳ ಓಡೋಕ್ಕಾಗಲಿಲ್ಲ. ಆಮೇಲೆ ಮತ್ತೆ ಹೋಗಿ ಹಿಂದ್ಗಡೆಯಿಂದ ಹೋಗಿ ಅದು ಆನೆ ಹಿಡಿದು ಅವನ್ನ ಹಿಡಿದು ಕುಮಾರ್ ಅಂತೇಳಿ, ಅವನು ಬಂಡಿಗುಡ್ಡದಲ್ಲಿ ವಾಚರ್ ಕೆಲಸ ಮಾಡೋದು, ಸೆಕ್ಯೂರಿಟಿ ಗಾರ್ಡು ಕುಮಾರ್ ಅಂತೇಳಿ, ಅವನಿಗೆ ಸುಮಾರು ಒಂದು 53 ವರ್ಷ ಇರ್ಬೋದು. ಅವನಿಗೆ ನೆಲಕ್ಕೆ ಹಾಕಿ ಚೆನ್ನಾಗಿ ಸೊಂಡಲ್ಲಿ ಉಜ್ಜಿ ಅವನ್ನ ಇದು ಮಾಡಿದರು, ಜೀವ ತೆಗೆದುಬಿಟ್ಟು. ಆಮೇಲೆ ಅವರು ಮನೆ ಮುಂದೆನೇ ಹೋಗಿ ಅದು ಜೋರಾಗಿ ಕೂಗ್ಬಿಟ್ಟಿದೆ ಆನೆ. ಅವ್ರ ಮನೆ ಮುಂದೆ ಜೋರಾಗಿ ಕೂಗಿದಾಗ ಜನ ಎಲ್ಲ ಸೇರಿಕೊಂಡು ಇದೇನು ಆನೆ ಕೂಗ್ತಾ ಇತ್ತಲ್ಲ ಅಂತೇಳಿ ಎಲ್ಲ ಊರಿನವರೆಲ್ಲ ಬಂದು ನೋಡಿದ್ದಾರೆ, ಆನೆ ನೋಡಿದ್ದಾರೆ ಅಷ್ಟೇ, ಇವನು ಸತ್ತಿರೋದು ಗೊತ್ತಿಲ್ಲ. ಆಮೇಲೆ ಜನ ಎಲ್ಲ ಹೋಗಿ ಇನ್ನೊಬ್ಬರು ಅವರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರಲ್ಲ, ಅವ್ರೇನು ಮಾಡಿದರು, ಡ್ಯೂಟಿಗೆ ಹೋಗೋ ಟೈಮಲ್ಲಿ ಇದೇನು ಈ ಕುಮಾರಂದು ಚಪ್ಪಲಿ ಇಲ್ಲಿ ಬಿದ್ದಿದೆಯಲ್ಲ, ಸ್ವಲ್ಪ ದೂರದಲ್ಲೇ ಹೋಗಿ ಚಪ್ಪಲಿ ಇಲ್ಲಿ ಬಿದ್ದಿದೆಯಲ್ಲ ಅಂತ ನೋಡಿ, ಆಮೇಲೆ ನೋಡಿದ ಚಪ್ಪಲಿ ಛತ್ರಿ ಎಲ್ಲ ಬಿದ್ದಿದೆ. ಆಮೇಲೆ ಈ ಕಡೆ ತಿರುಗಿ ನೋಡಿದಾಗ ಅವ್ರದ್ದು ಹೆಣ ಅಲ್ಲೇ ಬಿದ್ದಿತ್ತು, ಶವ. ಅದು ನೋಡಿಬಿಟ್ಟು ಅಲ್ಲಿಂದ ಓಡಿ ಬಂದು ಅವ್ರ ಮಿಸ್ಸಸ್ ಹತ್ರ ಮಾತಾಡಿದರು, ಹಿಂಗೆ ಆಗ್ಬಿಟ್ಟಿದೆ ಅಂತೇಳಿ. ಈ ಆನೆ ಹಾವಳಿ ನಮಗೆ ಸುಮಾರು 2-3 ತಿಂಗಳಿಂದ ಈಗ ಈ ವರ್ಷದಲ್ಲಿ, ಈ ಫಸ್ಟು ಒಂದು 2 ವರ್ಷದ ಹಿಂದೆ ಬಂದು ಸುಮಾರು ಬೆಳೆ ಹಾನಿ ಮಾಡಿದೆ. ಅಡಿಕೆದಾಗಲಿ ಬಾಳೆದಾಗಲಿ ಎಲ್ಲ ಹಾನಿ ಮಾಡಿ ಹೋಗಿದೆ. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಅದನ್ನು ಕೇರೆ ತೊಗೊತಾ ಇಲ್ಲ. ಆಮೇಲೆ ನಾವು ಆ ಟೈಮಲ್ಲಿ ಸ್ವಲ್ಪ ಗಾಬರಿಯಾಗಿದ್ವಿ. ಆಮೇಲೆ 2 ವರ್ಷ ಆದಮೇಲೆ ನಮಗೂ ಸ್ವಲ್ಪ ಸಮಾಧಾನ ಆಯಿತು, ಬಿಡು ಎಲ್ಲ ಹೋಗಿ ಸೇರ್ಕೊಂಡಿದೆ ಅಂತ ಸುಮ್ಮನಿದ್ವಿ. ಮತ್ತು ಈಗ 2-3 ತಿಂಗಳಿಂದ ಬಂದು ಅದು ತುಂಬ ಬೆಳೆ ಹಾನಿ ಮಾಡಿದೆ. ತೆಂಗು, ಅಡಿಕೆ, ಬೇಲಿ, ಗೇಟು ಎಲ್ಲ ನಮ್ಮ ಮನೆ ಸಮೇತ, ನಮ್ಮ ತೋಟದ ಹತ್ರ ಸಮೇತ ಬಂದು ಕಂಬಳದ ಗೇಟು ಸರಿಯಾದ ಗೇಟ್ ಮಾಡಿಸಾಕಿದ್ವಿ. ಆ ಗೇಟನ್ನು ಮುರಿದು ಒಂದು ಕಡೆ ಬಿಸಾಕ್ಬಿಟ್ಟಿದೆ. ಆಮೇಲೆ ಬೆಳೆ ಏನೂ ಹಾನಿ ಮಾಡಿಲ್ಲ. ಮತ್ತು ನೆಕ್ಸ್ಟ್ ದಿನ ಮತ್ತೆ ಅಲ್ಲೇ ಬಂದಿದೆ, ಹಳ್ಳ ದಾಟಿ ಮತ್ತೆ ಬಂದು ಅಲ್ಲಿರೋ ಬಾಳೆ ಎಲ್ಲ ತಿಂದಿದೆ. ಬಾಳೆ ತಿಂದ್ಬಿಟ್ಟು ಮತ್ತೆ ಕಲ್ಕಂಬೆಲ್ಲ ಬುಕ್ಕಡಿ ಮಾಡಾಕ್ಬಿಟ್ಟಿದೆ. ಆಮೇಲೆ ನೆಕ್ಸ್ಟು ಬೆಳಗಿನ ಜಾವ 5 ಗಂಟೆ ಕರೆಕ್ಟಾಗಿ ಬರುತ್ತೆ. 6 ಗಂಟೆಗೆಲ್ಲ ಜನ ಎದ್ದು ನೋಡ್ಬೇಕಾದ್ರೆ ಅದು ಪಾಡಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗ್ತಾ ಇರುತ್ತೆ. ಹಿಂಗೆ ಸುಮಾರು ಹಾವಳಿ ಮಾಡಿಬಿಟ್ಟಿದೆ. ಅಲ್ಲಿ ನಮಗೆ ಈಗ ಜೀವ ಭಯ ಸ್ಟಾರ್ಟ್ ಆಗಿದೆ. ನಮಗೆ ಅಲ್ಲಿ ಇರೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಸರ್ಕಾರದವರಿಗೆ ಹೇಳಬೇಕು. ನಾವು DF ಬಂದಿದ್ದರು, DF ಹತ್ರ ಮಾತಾಡಿದ್ವಿ. DF ಹೇಳಿದರು, ಇದು ಪ್ರೋಗ್ರೆಸ್ ತುಂಬ ಲೇಟ್ ಆಗುತ್ತೆ, ನಾವು ಸರ್ಕಾರದ ಮಟ್ಟಕ್ಕೆ ಹೋಗಬೇಕು, ಅಲ್ಲಿ ಸರ್ಕಾರದಿಂದ ಅಪ್ರೂವಲ್ ಆಗಬೇಕು. ಅಪ್ರೂವಲ್ ಆದಮೇಲೆ ಅವರು ನಮಗೆ ಇದನ್ನು ಹಿಡಿಯೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಆವಾಗ ಅದರದ್ದೊಂದು ಟೀಮ್ ಇದೆ, ಆ ಟೀಮ್ ಬಂದು ಹಿಡಿಯೋಕ್ಕೆ ಪ್ರಯತ್ನ ಮಾಡಬೇಕು. ಪ್ರೋಸೆಸ್ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು ಅಟ್ಲೀಸ್ಟ್ ಆನೆನ ಗಡಿನಾರು ದಾಟಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಗಡಿನಾರು ದಾಟಿಸ್ತೀನಿ ಅಂತೇಳಿ ಆಯಿತು. ಅದ್ರ ಪ್ರಯತ್ನದ ಬಗ್ಗೆ ನಾನು ನಮ್ಮ ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಏನಾರು ಒಂದು ತೀರ್ಮಾನ ತೊಗೊತೀವಿ ಅಂತ ಹೇಳಿದರು. ಈಗ ನೋಡಿ, ಬಡ ಕುಟುಂಬ, ಅವನಿಗೆ ಜಮೀನಿಲ್ಲ, ಅವನಿಗೆ ಸ್ವಂತ ಇರೋಕ್ಕೆ ಮನೇನೂ ಇಲ್ಲ. ಅವರು ಹೆಂಗಸರು ಒಬ್ರು ಇದ್ದಾರೆ, ಮಗಳೊಬ್ಬರನ್ನ ಮದುವೆ ಮಾಡಿಕೊಟ್ಟಿದ್ದಾರೆ, ನಿರ್ಗತಿಕರಾಗಿದ್ದಾರೆ, ಜೀವನ ಮಾಡೋಕ್ಕೆ ಯಾವುದೂ ದಾರಿನೇ ಇಲ್ಲ ಅವರಿಗೆ. ಈ ಥರ ಸನ್ನಿವೇಶ ಅವ್ರದ್ದಿದ್ದರೆ ಗ್ರಾಮದವ್ರದ್ದು ಜೀವ ಭಯ, ಹೊರಗಡೆ ಬರೋಂಗೇ ಇಲ್ಲ. 6 ಗಂಟೆ ಆದರೆ ನಾವು ಹೊರಗಡೆ ಯಾರೂ ಬರೋಂಗಿಲ್ಲ. ಈಗ ನಾವು ತೋಟಕ್ಕೆ ಹೋಗಬೇಕು, ನೀರು ಬಿಡಬೇಕು, ಪಂಪ್ ಸೆಟ್ ಆನ್ ಮಾಡಬೇಕು. ಅದು ಸ್ವಲ್ಪ ಕಾಡು ವ್ಯಾಪ್ತಿನೇ ಇದೆ. ಕಾಡು ವ್ಯಾಪ್ತಿ ಇದ್ದಾಗ ನಮಗೆಲ್ಲ ಸುಮಾರು ಒಂದು 60-70 ವರ್ಷದಿಂದ ಸಾಗುವಳಿ ಕೊಟ್ಟಿದ್ದಾರೆ. ಸಾಗುವಳಿ ಕೊಟ್ಟಾಗ ನಾವೇನು ಮಾಡಬೇಕು, ಅಲ್ಲಿ ನಮ್ಮ ಕಾರ್ಯ ಏನಿದೆ ನಮ್ಮ ಹೊಲದಲ್ಲಿ ಮಾಡಲೇಬೇಕು. ಇವರು ಆನೆನ ತಂದು ಬಿಟ್ಟಿದ್ದಾರೋ ಇಲ್ಲ ಆನೆ ಬಂದಿದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ. ಕೇಳಿದರೆ 3 ಆನೆ ಇದೆ, 3 ಆನೆ ಇದೆ ಅಂತ ಹೇಳ್ತಾ ಇದ್ದಾರೆ. 1 ಆನೆ ತಪ್ಪಿಸ್ಕೊಂಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಇವರು ಬೇಕಂತ ತಂದು ಬಿಟ್ಟಿದ್ದಾರೋ ಅಂತಲೇ ಗೊತ್ತಿಲ್ಲ. ಅಕಸ್ಮಾತ್ ಅವರು ಬಿಟ್ಟಿಲ್ಲ ಅನ್ನೋ ಉದ್ದೇಶ ಇದ್ದರೆ ತಕ್ಷಣ ಇಮಿಡಿಯೇಟ್ಲಿ ಅದನ್ನು ಕ್ರಮ ತಗೊಂಡು ಆನೆನ ಹಿಡಿಯೋಕ್ಕೆ ಪ್ರಯತ್ನ ಮಾಡಬೇಕು. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ರೈತರ ಬಡ ಕುಟುಂಬಗಳ ಜೀವ ಉಳಿಬೇಕು ಅಂತ ಹೇಳಿದರೆ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಆನೆನ ಹಿಡಿದು, ಆಮೇಲೆ ಅಲ್ಲಿ ಫಾರೆಸ್ಟ್ ಟ್ರಂಚ್ ಅಂತ ಮಾಡಿದ್ದಾರೆ. ಫಾರೆಸ್ಟ್ ಟ್ರಂಚ್ ಅಂತ ಹೇಳಿದರೆ ಆನೆ ಟ್ರಂಚ್ ಅಂತ ಮಾಡಿದ್ದಾರೆ. ಆನೆ ಟ್ರಂಚಲ್ಲಿ ಕೆಲವು ಕಡೆ ಗ್ಯಾಪ್ ಕೊಟ್ಬಿಟ್ಟಿದ್ದಾರೆ, ಆನೆ ಪಾಸ್ ಆಗೋಕ್ಕೆ ಗ್ಯಾಪ್ ಕೊಟ್ಬಿಟ್ಟಿದ್ದಾರೆ. ನಾವು ಅನೇಕ ಬಾರಿ ಹೇಳಿದ್ವಿ, ಸರ್ ಈ ಥರ ಗ್ಯಾಪ್ಗಳಿದ್ದರೆ ಆನೆಗಳು ಬರ್ತವೆ, ಬಂದು ಹಾವಳಿ ಮಾಡ್ತವೆ, ಹಂಗಾಗಿ ಅದನ್ನು ಸಂಪೂರ್ಣ ಮಾಡಬೇಕು ಅಂತ
ಹಂತಕ್ಕೆ ಹೇಳಿದ್ವಿ. ಆಯಿತು, ನಮಗೆ ದುಡ್ಡು ಬರ್ತಾ ಇಲ್ಲ, ನಮಗೆ ಫಂಡ್ ಇಲ್ಲ, ಏನೇನೋ ಸಬ್ಬು ಫಾರೆಸ್ಟ್ ಇರ್ಬೋದು, ರೇಂಜರ್ ಇರ್ಬೋದು, ಏನೇನೋ ಸಬ್ಬು ಬೇಳ್ತಾರೆ, ನಮಗೆ ಫಂಡ್ ಇಲ್ಲ ಅಂತೇಳಿ. ಈಗ ನೋಡಿ ಈ ಥರ ಎಲ್ಲ ಅವರು ಅನಾಹುತಗಳು ಆಗೋಕ್ಕೆ ಮೇಯ್ನ್ ಕಾರಣಗಳು ಅವರದು ಭಾರ ಇದೆ. ಅವರು ಬಂದು ಫಾರೆಸ್ಟ್ ಅಂದಾಗ ಅವ್ರ ಏರಿಯಾದಲ್ಲಿ ಏನಿದೆ ಟ್ರಂಚ್ಗಳನ್ನ ಅವ್ರು ಕರೆಕ್ಟಾಗಿ ಮಾಡಿಕೊಂಡು ಆಮೇಲೆ ರೈತರಿಗೂ ತಿಳುವಳಿಕೆ ಕೊಟ್ಟು ಆನೆಗಳು ಬಂದಿದೆ ಅಂಥೇಳಿ ಸಂಜೆ ಡೈಲಿ 1-2 ತಿಂಗಳಿಂದ ಆನೆ ಬಂದು ಕಾಟ ಕೊಡ್ತಾ ಇದೆಯಲ್ಲ, ಡೈಲಿ ಬಂದು ಒಂದು ಸರಿ ಅನೌನ್ಸ್ ಮಾಡಿ ಈ ಆನೆ ಇದೆ, ಸ್ವಲ್ಪ ಎಚ್ಚರಿಯಿಂದ ಇರ್ರಿ, ರೈತರು ಹೊಲಕ್ಕೆ ಹೋಗ್ಬೇಡ್ರಿ, ಹೊರಗಡೆ ಬರಬೇಡ್ರಿ ಅಂತೆಲ್ಲ ಹೇಳ್ಬೋದಾಗಿತ್ತು. ಅವ್ರು ಯಾವ ಥರದ ಮಾಹಿತಿನೂ ಕೊಟ್ಟಿಲ್ಲ. 1-2 ಸರಿ ನಾನೇ ಖುದ್ದಾಗಿ ಫಾರೆಸ್ಟಿಗೆ ಕರೆದು ಹೇಳಿದೆ, ನೋಡಿರಿ ಕಬ್ಬಣದ ಗೇಟ್ ಇದು, ಇಂಥ ಗೇಟ್ ಮುರಿದಾಕಿದೆ, ಆಮೇಲೆ ಬಾಳೆ ಹಾಳು ಮಾಡಿದೆ, ಈಗ ನಮ್ಮ ಬಾಳೆ ಹೋಗ್ಲಿ ಗೇಟ್ ಹೋಗಲಿ, ಮನುಷ್ಯನ ಪ್ರಾಣ ತೆಗೆದುಬಿಟ್ರೆ ಮನುಷ್ಯನ ಬೆಲೆ ಕಟ್ಟೋಗುತ್ತೆ ಸರ್. ಇದ್ರ ಬಗ್ಗೆ ನೀವು ಆಕ್ಷನ್ ತಗೋಬೇಕು, ನಿಮ್ಮ ಮೇಲ್ಪಟ್ಟ ಅಧಿಕಾರಿಗೆ ತಿಳಿಸ್ಬೇಕು ಅಂದಾಗ ಭಾಳ ನಿರ್ಲಕ್ಷ್ಯ ಸರ್. ಅದು ಟ್ರಂಚು ವಿಚಾರದಲ್ಲಿ ಭಾಳ ನಿರ್ಲಕ್ಷ್ಯ. ನಾವು ಅನೇಕ ಸಾರಿ ಹೇಳ್ತಾ ಇದ್ದೀವಿ, ಹೇಳಿದಾಗ ಒಂದು ಸ್ವಲ್ಪ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಈಗ ಕೆಲವು ಕಡೆ ಅವರು ಟ್ರಂಚ್ ಹೊಡೆದಿರೋ ಜಾಗದಿಂದ ಆನೆ ಬರೋಕ್ಕೆ ದಾರಿ ಇಲ್ಲ. ಎಲ್ಲಿ ಬಂಡೆಗಳಿದೆ ಆ ಬಂಡೆಗಳನ್ನ ಅವರು ಹೊಡೆದು ತೆಗಿಬೇಕು. ಅವ್ರೇನು ಮಾಡ್ತಾರೆ, ಬರೀ ಮಣ್ಣಲ್ಲಿ ಲೂಸ್ ಇದೆ ಅದನ್ನು ತೆಗೆದುಬಿಡ್ತಾರೆ, ಬಂಡೆಗಳನ್ನ ಹೊಡೆದು ತೆಗಿಯಲ್ಲ. ಬಂಡೆಗಳು ಹೊಡೆದು ತೆಗೆದಾಗ ಆ ಬಂಡೆ ಮೇಲಿಂದ ಈಗ ದಾಟ್ಕೊಂಡ್ಬಿಡುತ್ತೆ. ಈಗ ಅದಕ್ಕೆ ಆ ಬಂಡೆಗಳನ್ನ ಕ್ಲಿಯರ್ ಮಾಡಿ, ಆನೆ ಟ್ರಂಚು ಕ್ಲಿಯರ್ ಮಾಡಿಬಿಟ್ರೆ ನಮಗೆ ಆದಷ್ಟು ಸ್ವಲ್ಪ ಸಮಾಧಾನ ಆಗುತ್ತೆ ಸರ್. ಇಷ್ಟು ಹೇಳ್ತೀನಿ. ಏನು ಸರ್ಕಾರದವರು ಇದನ್ನು ಸೂಕ್ತವಾಗಿ ಕ್ರಮ ತಗೊಂಡು ಅಲ್ಲಿರೋ ಸುಮಾರು ಒಂದು 500 ಕುಟುಂಬಗಳಿದ್ದಾವೆ ಸರ್. ಸುತ್ತಮುತ್ತ ಒಂದು 3 ಹಳ್ಳಿ ಇರ್ಬೋದು, 500 ಕುಟುಂಬಗಳಿದ್ದಾವೆ. ಅದು ಕಾಡಲ್ಲಿ 120 ಮನೆಗಳಿದ್ದಾವೆ. ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಎಲ್ಲ ಇದ್ದಾರೆ. ಒಂದು ಮನೆ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತು ಅಂದರೆ ಅವ್ರ ಮನೆಯವ್ರು ಏನು ಮಾಡ್ಬೇಕು ಸರ್? ಅದು ಭಾಳ ಪರಿಸ್ಥಿತಿ ಕಷ್ಟ ಇದೆ. ಹಂಗಾಗಿ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನಮ್ಮ ಬಡ ಕುಟುಂಬಗಳಿಗೆ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ TV9 ಮೂಲಕ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ.